ವಿಜಯಪುರ ಜಿಲ್ಲೆಯ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ನಿ ವಿಜಯಪುರ ಆಡಳಿತ ಮಂಡಳಿ ಚುನಾವಣೆ ನಿಮಿತ್ತ ನಮ್ಮ ಮಾಧ್ಯಮ ಜೊತೆ ಗುರು ಸ್ಪಂದನ ಪೆನಾಲಿನ ಅಭ್ಯರ್ಥಿಯಾದ ಅಲ್ಲಾ ಬಕ್ಷವಾಲಿಕಾರರವರು ಮಾತನಾಡಿದರು. ಮತದಾನ ದಿನಾಂಕ ಜನವರಿ 5ನೇ ತಾರೀಕು ಎಂದು ಹೇಳಿದರು. ಇದು ಇಂಡಿಯಿಂದ ಎಂಎ ನದಾಫ್ ರವರ ವರದಿ. ಜನವರಿ 5ನೇ ತಾರೀಕಿಗೆ ನಡೆಯುವಂತಹ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕಿನ ಚುನಾವಣೆ ಪ್ರಯುಕ್ತ ಇವತ್ತು ಎಲ್ಲ ತಾಲೂಕು ಮತ್ತು 2 ಜಿಲ್ಲೆಗಳ ಅವಳಿ ಜಿಲ್ಲೆಗಳ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಶಿಕ್ಷಕರು ಮತ್ತು ಅಭಿಮಾನಿಗಳು ಇವತ್ತು ಆಗಮಿಸಿ ನಮ್ಮ ನಾಮಿನೇಷನಕ್ಕೆ ಸಹಕಾರ ನೀಡಲಿಕ್ಕಾಗಿ ಅವರಿಗೆ ವಂದಿಸುತ್ತಾ ಈ ಬ್ಯಾಂಕು 1909ರಲ್ಲಿ ಪ್ರಾರಂಭವಾಯಿತು. ಆ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಇಲ್ಲಿ ಬ್ರಿಟಿಷರ ನೌಕರರ ಆ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ನಮ್ಮ ನೌಕರರು ಮುನ್ನೆಚ್ಚರಿಕೆಯಿಂದ ಒಂದು ಶಿಕ್ಷಕರಿಗೆ ಆಗಲಿ ಅಥವಾ ಸರ್ಕಾರಿ ನೌಕರರಿಗೆ ಆಗಲಿ ಇದು ಒಂದು ಕಾಮದೇವ ಕಲ್ಪನ ಕ್ಷೇತ್ರ ಇದೆ, ಇದು ಬ್ಯಾಂಕನ್ನು ಪ್ರಾರಂಭಿಸಿದರು. ತದನಂತರ ಈಗ 116 ವರ್ಷದ ಇತಿಹಾಸ ಹೊಂದಿದಂಥ ಈ ಬ್ಯಾಂಕು ಸಾಕಷ್ಟು ಈ ಗುರು ಸ್ಪಂದನ ಪೆನಾಲ್ನಲ್ಲಿ ನಮ್ಮ ಹಿರಿಯರಾದ ಅರ್ಜುನ್ ಲಮಾಣಿ ಅವರ ನೇತೃತ್ವದಲ್ಲಿ ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ. ಗೂಗಲ್ ಪೇ, ಫೋನ್ ಪೇ, ನೆಟ್ ಬ್ಯಾಂಕಿಂಗ್, RTGS ಇಂಥ ಎಲ್ಲ ತರಹದ ಸೌಕರ್ಯವನ್ನು ನ್ಯಾಷನಲ್ ಬ್ಯಾಂಕಿನಲ್ಲಿ ಏನು ಸೌಕರ್ಯ ಇದೆ ಆ ಎಲ್ಲ ಸೌಕರ್ಯವನ್ನು ನಮ್ಮ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕಿನಲ್ಲಿ ಅಳವಡಿಸಿಕೊಂಡಿದ್ದು ತಮ್ಮ ಎಲ್ಲರಿಗೆ ತಂದಂತ ಇದು ಖುಷಿಯ ಸಂದರ್ಭ. ಯಾಕೆಂದರೆ ಬಹಳಷ್ಟು ಜನ ಕೆಲವೊಂದು ಆಪಾದನೆಗಳನ್ನು ನಮ್ಮ ಪೆನಾಲಿಗೆ ಮಾಡುತ್ತಿದ್ದಾರೆ. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ನಾವು ಅಕಸ್ಮಾತ್ ಈ ಚುನಾವಣೆಯಲ್ಲಿ ಗೆದ್ದರೆ 9% ನಾವು ನೌಕರರಿಗೆ ಲೋನ್ ಅನ್ನು ನೀಡುತ್ತೇವೆ ಅಂತ ವಾಗ್ದಾನವನ್ನು ಮಾಡುತ್ತಾರೆ. ಬಂಧುಗಳೇ, ನಾವು ಸಾಮಾನ್ಯರಿಗೆ 9% ಅಂತೆ FD ಇಟ್ಕೋತೇವೆ, ಹಿರಿಯ ನಾಗರಿಕರಿಗೆ 9.5 ಅಂತ FD ಇಟ್ಕೊಂಡು ಆಗ 9ರಂತೆ ಕೊಡಲಿಕ್ಕೆ ಸಾಧ್ಯವೇ? ಇದು ಚುನಾವಣೆಯಲ್ಲಿ ಆರಿಸಿ ಬರಬೇಕನ್ನೋ ಒಂದು ಮುನ್ನೆಚ್ಚರಿಕೆ ವಹಿಸಿಕೊಂಡು ಇಂಥ ಮಾತುಗಳನ್ನು ನಾಡುತ್ತಾರೆ. ಯಾಕೆಂದರೆ ನಾವು ಈಗ ನಡೆದಂಥ ಈ ಬಡ್ಡಿಯ ದರವನ್ನು 11.75 ಇದೆ. ನಾವು FD ಮೇಲೆ ಕೊಡುವಂಥದ್ದು 9.50 ಇದೆ. ಕೇವಲ ₹2.25 ನಮ್ಮ ಎಲ್ಲ ವ್ಯವಹಾರಗಳನ್ನು ನಾವು ನಡೆಸುತ್ತೇವೆ. ಇದರಲ್ಲಿ ಬ್ಯಾಂಕಿನ ಸಿಬ್ಬಂದಿ ವೇತನ, ತದನಂತರ ಲೈಟ್ ಬಿಲ್ಲು, ನಟ್ ಬಿಲ್, ಬೇಕಾದಷ್ಟು ಏನೇ ನಮ್ಮ ಖರ್ಚುಗಳು ಈ ₹2.25 ನಿಭಾಯಿಸುತ್ತೇವೆ. ಆದ್ದರಿಂದ ಬಹಳಷ್ಟು ಸುಳ್ಳು ಆಪಾದನೆಗಳನ್ನು ಮಾಡಿ ಈ ಚುನಾವಣೆ ಗೆಲ್ಲಬೇಕೆಂದು ಒಂದೇ ದುರುದ್ದೇಶದಿಂದ ಹೇಳ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ ಅವರು, ಹವಾನಿಯಂತ್ರಣ ಮಂಗಲ ಕಾರ್ಯಾಲಯ ಕಟ್ಟಬೇಕಂತೇಳಿ. ಮಾನ್ಯರೇ, ನಮ್ಮ ಅರ್ಜುನ್ ಸರ್ ಯಾವಾಗ ಈ ಬ್ಯಾಂಕಿನ ನಿರ್ದೇಶಕರಾದರು 2010ರಲ್ಲಿ. ಅದೇ ವೇಳೆಯಲ್ಲಿ ಇಲ್ಲಿ ಚಿದಂಬರಂ ಗುಡಿಯಲ್ಲಿ 10,000 ಚದುರ ಸ್ಕ್ವೇರ್ ಫುಟ್ ಜಾಗವನ್ನು BDIದಿಂದ ಅಲಾಟ್ಮೆಂಟ್ ಮಾಡಿಕೊಂಡು ನಮ್ಮ ಬ್ಯಾಂಕಿನ ಹೆಸರಿನಲ್ಲಿದೆ. ನಾವು ಕೂಡ RBIಗೆ ನಾವು ಅಲ್ಲಿ ಮಂಗಲ ಕಾರ್ಯಾಲಯ ಕಟ್ಟಬೇಕು, ಸರ್ಕಾರಿ ನೌಕರರಿಗೆ ಒಂದು ಸಹಾಯಧನ ಆಗ್ತಂತೇಳಿ ವಿಚಾರಣೆ ಮಾಡಿದಾಗ RBIದಿಂದ ಅದಕ್ಕೆ ಯಾವುದೂ ಅನುಮತಿ ಸಿಗಲಿಲ್ಲ. ಯಾವುದೇ ಇದು ಬಿಸ್ನೆಸ್ ಅಥವಾ ಯಾವುದೇ ಒಂದು ಕಾಂಪ್ಲೆಕ್ಸ್ ಆಗಲಿ ಬ್ಯಾಂಕಿನಲ್ಲಿ ಮಾಡುವಂಥ ಕೆಲಸ ಇಲ್ಲ. ಬ್ಯಾಂಕ್ ಅಂದರೆ ಏನಪ್ಪ ಅಂತಂದ್ರೆ ಕೇವಲ FDಯನ್ನು ಸಂದಾಯ ಮಾಡುವುದು, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಲೋನನ್ನು ನೀಡುವುದು, ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಹಾಗಾಗಿ ಬಹಳಷ್ಟು ಜನರು ಪ್ರಜ್ಞಾವಂತ ಮತದಾರರಿದ್ದಾರೆ. ನಾವು ಏನು ಹೇಳಿದ್ರು ಅವ್ರು ಗಮನಿಸ್ತಾರೆ. ಈ 5 ವರ್ಷದಲ್ಲಿ ಏನೇನು ಬ್ಯಾಂಕ್ ಅಭಿವೃದ್ಧಿ ಆಗಿದೆ, ಬ್ಯಾಂಕ್ ಯಾವ ಗತಿಯಲ್ಲಿ ಸಾಗ್ತದೆ ಅನ್ನೋದು ಎಲ್ಲ ನಮ್ಮ ಪ್ರಜ್ಞಾವಂತ ನೌಕರರಿಗೆ ಗೊತ್ತಿದ್ದ ವಿಷಯ ಇದೆ. ಹಾಗಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಅರ್ಜುನ್ ಲಮಾಣಿ ಮತ್ತು ಕೊಣದಿಯವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಬಾಗೇನವರು ಕೂಡ ನಮ್ಮ ಪೆನಾಲ್ನಲ್ಲಿ ಒಂದು ಅಭ್ಯರ್ಥಿಯಾಗಿದ್ದಾರೆ. ಅಲ್ಲಿನೂ ಕೂಡ 5 ಬ್ರಾಂಚ್ಗಳಿದೆ. ಆದ್ದರಿಂದ ಬಾಗಲಕೋಟೆ ಮತ್ತು ಬಿಜಾಪುರ ಅವಳಿ ಜಿಲ್ಲೆ ಇರುವುದರಿಂದ ಅವರಿಗೂ ಒಂದು ಪ್ರತಿನಿಧಿ ಸ್ಥಾನವನ್ನು ನಮ್ಮ ಪೆನಾಲ್ನಲ್ಲಿ ನೀಡಿ ಗುರು ಸ್ಪಂದನ ಪೆನಾಲ್ ಎಲ್ಲ ಸಮಾಜದ ಒಂದು ಜಾತ್ಯತೀತ ಪೆನಾಲ್ ಇದೆ. ಇದು ಯಾಕೆ ಹೇಳ್ತೀನಪ್ಪ ಅಂದರೆ 9 ಮಂದಿ 9 ಸಮಾಜದವರಿಗೆ ತಗೊಂಡಿದಂಥ ಈ ಪೆನಾಲ್ ಇದೆ. ಅದಕ್ಕೆ ಬಂದು ಇವತ್ತು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನಾಮಿನೇಷನ್ಗೆ ಸಹಾಯ ನೀಡಿದ್ದಾರೆ. ಇದೇ ತರವಾಗಿ ನಡೆಯುವಂಥ ಜನವರಿ 5ನೇ ತಾರೀಕು ಚುನಾವಣೆಯಲ್ಲಿ ಕೂಡ ಎಲ್ಲ ಸರ್ಕಾರಿ ನೌಕರರು ನಮ್ಮ ಪೆನಾಲಿಗೆ ಅದ್ಭುತವಾದ ಗೆಲುವನ್ನು ನೀಡುತ್ತಾರೆಂದು ಆಶಾಭಾವ ವ್ಯಕ್ತಪಡಿಸುತ್ತಾ ನಾನು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ವಂದನೆಗಳು. ನಾನು ಅಲ್ಲಾ ಬಕ್ಷವಾಲಿಕಾರ್, ಮಾಜಿ ಉಪಾಧ್ಯಕ್ಷರು, ಹಾಲಿ ನಿರ್ದೇಶಕರು, ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ವಿಜಯಪುರ.